ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ನಾನು ಹಾಗಲ್ಲ ಹೇಳಿದ್ದು, ದಿನ ಹೋಟ್ಲೂಟನೆ ಮಾಡಿದ್ರೆ ಆರೋಗ್ಯ ಹೇಗೆ ಉಳಿಯುತ್ತೆ, ಮನೆ ಊಟ ಮಾಡ್ಬೇಕಪ್ಪ, ಆರೋಗ್ಯ ಚೆನ್ನಾಗಿ ಉಳಿಯುತ್ತೆ ಕಂದ ಅಂತ ರಂಗನಾಥ್ ಅವರು ಸೂರ್ಯನ್ಗೆ ಹೇಳ್ತಾರೆ. ಟ್ರಿಪ್ ಮೇಲೆ ಹೋಗಿರ್ತೀನಿ, ಹತ್ರ ಇದ್ರೆ ಮನೆಗೆ ಬರ್ಬೋದು, ಎಲ್ಲಾರ ದೂರ ಇದ್ರೆ ಮನೆಗೆ ಬರೋಕ್ಕಾಗುತ್ತಾ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ, ಮನೋಜ್ ಫೋನ್ ಮಾಡಿದ್ನೇನಮ್ಮ ಅಂತ ಶಾಂತಿ ಕೇಳ್ತಾಳೆ. ಹೂವತ್ತೆ, ಇಂಟರ್ವ್ಯೂ ಮುಗಿಸ್ಕೊಂಡಿದಾರಂತೆ, ಊಟ ಮಾಡಕ್ ಮನೆಗ್ ಬರ್ತಾರಂತೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಸೂರ್ಯ ಹಾಗೂ ರಂಗನಾಥ್ನ ನೋಡಿ ಶಾಂತಿ ಶಾಕ್ ಆಗ್ತಾಳೆ. ಮನೋಜ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗಿದ್ದಾನ, ಈಗ ಮಾಡ್ತಾ ಇರೋ ಕೆಲ್ಸ ಅಂತ ಸೂರ್ಯ ಕೇಳ್ತಾನೆ. ಅದು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ವಾ, ಅದು ಓತ್ಲಾ ಹೊಡ್ಕೊಂಡೋಯ್ತಾ, ಅಯ್ಯೋ ಅಪ್ಪೋ, ಇವನ್ಗೆ 3 ದಿನ ಅಲ್ಲ 3 ಹೊತ್ತು ಸರಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಇವನ್ಗೆ ಏನಿದ್ರು ಪಾರ್ಕೇ ಸರಿ ಅಂತ ಸೂರ್ಯ ಹೇಳ್ತಾನೆ. ಏನಮ್ಮ ರೋಹಿಣಿ ಇದು, ಮನೋಜ್ಗೆ ಯಾವಾಗಿಂದ ಕೆಲಸ ಇಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇವತ್ತೇ ಕೆಲಸ ಬಿಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ. ಯಾಕೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಇವಾಗ ಮಾಡ್ತಾ ಇರೋ ಕೆಲ್ಸಕ್ಕಿಂತ ಒಳ್ಳೆ ಕೆಲಸ ಸಿಗ್ತಾ ಇದೆ ಅಂತ ಹೇಳಿದ್ರು ಮಾವ. ಅದು ಅಲ್ಲದೆ ಅದ್ಯಾವುದೋ ಏಜೆನ್ಸಿಲಿ ಇಲ್ಲಿರೋರ್ನ ಫಾರಿನ್ಗೆ ರೆಕ್ರೂಟ್ ಮಾಡ್ತಾರಂತೆ ಅಂತ ರೋಹಿಣಿ ಹೇಳ್ತಾಳೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್, ಈ ಮೇಕೆ ಕುರಿಗಳ ತರ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಅವರೇ ಪ್ಲೀಸ್, ಅವರು ಅದಕ್ಕೆ ಅಪ್ಲೈ ಮಾಡಿದ್ರು ಮಾವ, ಇವತ್ತು ಇಂಟರ್ವ್ಯೂ ಇದೆ ಬನ್ನಿ ಅಂತ ಕಾಲ್ ಮಾಡಿದ್ರು ಮಾವ, ಅದಕ್ಕೆ ಹೋಗಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಕೆಲ್ಸಕ್ಕೆ ಹೋಗದೆ ಇರೋನ್ನ ಕವರ್ ಮಾಡ್ತಾ ಇದಾರಪ್ಪ. ಅವನ ಬಗ್ಗೆ ನಮಗ್ ಗೊತ್ತಿಲ್ವಾ, ನೀನೇ ಹೇಳು, ಅವನ್ ಏನ್ ಮಾಡ್ತಾನೆ ಹೇಳೋ. ಇಂಟರ್ವ್ಯೂ ಮಾಡ್ಬೇಕಾಗಿರೋರ್ನ ಇಂಟ್ರೋಗೇಷನ್ ಮಾಡಿ ಆಚೆ ಬರ್ತಾನೆ ಅಷ್ಟೇ. ಅಲ್ಲ, ಹೊಸ ಕೆಲ್ಸ ಸಿಕ್ಕಿದ ಮೇಲಲ್ವಾ ಈ ಕೆಲ್ಸ ಬಿಡ್ಬೇಕಾಗಿದ್ದು. ಓ ಏನೋ ಅದೇ ಅಂತ ಸೂರ್ಯ ಹೇಳ್ತಾನೆ. ನೀನು ಹೀಗೆ ಮಾತಾಡ್ತಾ ಇರೋ, ಮನೋಜ ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಬರ್ತಾನೆ, ಅವನ್ ಜಾತಕದಲ್ಲಿ ಅವನ್ಗೆ ಗಜಕೇಸರಿ ಯೋಗ ಇದೆ ಅಂತ ಬರ್ದಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಅದೇ ಟೈಮ್ಗೆ ಮನೋಜ್ ಬರ್ತಾನೆ. ಅಯ್ಯೋ, ಗಜಕೇಸರಿ ಯೋಗ ಅಂತಂದ್ರು, ಇವನ್ ಮುಖ ನೋಡಿದ್ರೆ ಕಣಕಣದಲ್ಲೂ ಕೇಸರಿ ಯೋಗ ಇದ್ದಂಗಿದೆಯಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಮನೋಜ, ನೀನ್ ಇವ್ರ ಮಾತ್ಗೆಲ್ಲ ಕಿವಿ ಕೊಡ್ಬೇಡ, ನೀನ್ ಸುಸ್ತಾಗಿರ್ತೀಯ, ಬಾ ಊಟ ಮಾಡ್ಬಾ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ ಅದೆಲ್ಲ ಇರ್ಲಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ನಡಿ ಅಂತ ಮನೋಜ್ ಹೇಳ್ತಾನೆ. ನಂತರ ಯಾಕಪ್ಪ ಕಣ್ಣಲ್ಲಿ ನೀರ್ ತುಂಬಿಕೊಂಡಿದ್ಯಾ, ಮನೋಜ ಕೆಲ್ಸ ಸಿಗ್ಲಿಲ್ವೇನೋ ಅಂತ ಶಾಂತಿ ಕೇಳ್ತಾಳೆ. ಆಗ ಮನೋಜ ಶಾಂತಿನ ಹತ್ರ ಕರೆದು ಕೆನಡಾ ವಿಷಯನ ಹೇಳ್ತಾನೆ. ಅಯ್ಯೋ, ಒಳ್ಳೆ ವಿಷಯ ಅಲ್ವೇನೋ, ಅದಕ್ಕೆ ಯಾಕೆ ಅಳ್ತಿದ್ಯಾ ನೀನು ಅಂತ ಶಾಂತಿ ಕೇಳ್ತಾಳೆ. ಆಗ ಮನೋಜ ಶಾಂತಿನ ಮತ್ತೆ ಹತ್ರ ಕರೆದು 14 ಲಕ್ಷದ ವಿಷಯನ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ಆಗ ಹೌದೇನೋ, ನಿಜಾನ ಅಂತ ಶಾಂತಿ ಕೇಳ್ತಾಳೆ. ಮನೋಜ ಹೌದಮ್ಮ ಅಂತ ಹೇಳ್ತಾನೆ. ಆಗ ಅಯ್ಯಯ್ಯೋ, ಇದಕ್ಕ ನನ್ ಮಗನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪಕ್ಕದಲ್ಲೇ ಇಟ್ಟು ಸಾಕಿದ್ದು, ಹೀಗೆಲ್ಲ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕಣೋ ಮನೋಜ ಅಂತ ಶಾಂತಿ ಅಳ್ತಿರ್ತಾಳೆ. ಆಗ ಏಯ್ ಯಾಕೆ ಹೇಗೆ ಅಳ್ತಾ ಇದ್ಯಾ, ಅವನೇನೇ ಹೇಳ್ದ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಾನು ಏನು ಅಂತ ಹೇಳಿ, ನಾನು ಇವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ, ಆದ್ರೆ ಈಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಶಾಂತಿ ಅಳ್ತಿರ್ತಾಳೆ. ಅತ್ತೆ ಪ್ಲೀಸ್ ಅಳ್ಬೇಡಿ, ಮನೋಜ್ ಏನಾಯ್ತು ಹೇಳಿ ಅಂತ ರೋಹಿಣಿ ಕೇಳ್ತಾಳೆ. ರೋಹಿಣಿಯವರೇ, ನೀವ್ ಅಳ್ಬೇಡಿ ಅಂತ ಮೀನಾ ರೋಹಿಣಿಗೆ ಸಮಾಧಾನ ಮಾಡ್ತಿರ್ತಾಳೆ. ಯಾಕೋ ಮನೋಜ ಏನಾಯ್ತು, ಯಾವ್ದಾದ್ರು ಸ್ಕೂಲ್ ಮಕ್ಳು ಕೈಯಲ್ಲಿ ಬಿಸ್ಕೆಟ್ ಕಿತ್ಕೊಂಡು ಒಡ್ಸ್ಕೊಂಡ್ ಬಂದೇನೋ ಅವ್ರ ಕೈಯಲ್ಲಿ ಅಂತ ಸೂರ್ಯ ಕೇಳ್ತಾನೆ. ಅವ್ರು ಅಳ್ತಾ ಇದ್ದಾರೆ, ನೀನ್ ತಮಾಷೆ ಮಾಡ್ತಿದ್ಯಲ್ಲೋ, ಏನಾಯ್ತು ಅಂತ ನೀವೀಗ ಅಳ್ತಾ ಇರೋದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಮನೋಜ್ ಏನಾಯ್ತು, ಕೆಲ್ಸ ಸಿಗ್ಲಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಕೆಲ್ಸ ಸಿಕ್ತು ರೋಹಿಣಿ, ನನ್ನ ಓದಿಗೆ ನನ್ನ ಟ್ಯಾಲೆಂಟ್ಗೆ ಸೂಟ್ ಆಗುವಂತ ಕೆಲ್ಸನೇ ಸಿಕ್ತು ಅಂತ ಮನೋಜ್ ಹೇಳ್ತಾನೆ. ದಿನ 2 ಸಲ ದೇವ್ರಿಗೆ ತುಪ್ಪದ ದೀಪ ಹಚ್ತಿದ್ದೆ, ಆದ್ರೂ ಆ ದೇವ್ರಿಗೆ ನನ್ ಮೇಲೆ ಕರುಣೆನೇ ಇಲ್ವಲ್ಲ, ಯಾಕಪ್ಪ ಹೀಗ್ ಮಾಡ್ದೆ ದೇವ್ರೇ ಅಂತ ಶಾಂತಿ ಹೇಳ್ತಿರ್ತಾಳೆ. ಸಿಕ್ರೆ, ಅವ್ನ್ ಕೆಲ್ಸ ಸಿಕ್ತು ಅಂತ ಹೇಳ್ತಾ ಇದ್ದಾನೆ, ಆದ್ರೂ ನೀನ್ ಯಾಕೆ ಕಣ್ಣೀರ್ನ ಮೂಗಲ್ಲೇ ಸುರಿಸ್ತಾ ಇದ್ಯಾ. ಓ, ಸಂಬಳ ಕಮ್ಮಿ ಅಂತನ ಅಂತ ಸೂರ್ಯ ಕೇಳ್ತಾನೆ. ಲೋ, ನನ್ ಸಂಬಳ 4 ಡಿಜಿಟ್ ಅಲ್ಲ ಕಣೋ, 5 ಡಿಜಿಟ್, ಲ್ಯಾಕಲ್ಲಿ ಓಕೆ ಮಾಡಿದ್ದಾರೆ ನನ್ನನ್ನ ಅಂತ ಮನೋಜ್ ಹೇಳ್ತಾನೆ. ಎಲ್ಲಾ ಕೊಟ್ಟು ನೀನ್ ನನ್ನ ಹತ್ರ ಕಿತ್ಕೊಂಡ್ಬಿಟ್ಟಿಯಲ್ಲ ದೇವ್ರೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಯಾಕೆ ಹಿಂಗಾಳ್ತಾ ಇದ್ಯಾ, ಕೆಲ್ಸ ಸಿಕ್ಕಿದೆ ಅಂತ ಅವನು ಹೇಳ್ತಾ ಇದ್ದಾನೆ, ನೀನ್ ನೋಡಿದ್ರೆ ಬಾಯ್ ಬಡ್ಕೊಂತಾ ಇದೆಯಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ಅತ್ತೆ, ಮನೋಜ್ಗೆ ಅವ್ರ ಕ್ವಾಲಿಫಿಕೇಶನ್ ತಕ್ಕ ಕೆಲ್ಸನೂ ಸಿಕ್ಕಿದೆ, ಸ್ಯಾಲ್ರಿನೂ ಫಿಕ್ಸ್ ಆಗಿದೆ, ಯಾಕತೆ ಹೀಗಳ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ನನ್ ನೋವು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಕಣಮ್ಮ, ಏನಿದ್ರೆ ಏನ್ ಸುಖ ಹೇಳು, ನನ್ ಮಗ ನನ್ ಜೊತೆ ಇರೋದಿಲ್ವಲ್ಲ, ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೆ ನನ್ ಮಗನ್ನ, ಆದ್ರೆ ಈಗ ಇವನೇ ನಮ್ ಜೊತೆ ಇರೋದಿಲ್ವಲ್ಲ ಅಂತ ಶಾಂತಿ ಅಳ್ತಿರ್ತಾಳೆ. ಏನ್ ಹೇಳ್ತಿದ್ದಾಳ ಇವಳು, ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಮನೋಜ, ನೀನಾದ್ರೂ ಬಿಡ್ಸ್ ಹೇಳೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ, ನನ್ಗೆ ಕೆಲ್ಸ ಸಿಕ್ಕಿರೋದು ಕೆನಡಾದಲ್ಲಿ ಅಂತ ಮನೋಜ್ ಹೇಳ್ತಾನೆ. ಮನೋಜ್, ನಿಮ್ಗೆ ಕೆಲ್ಸ ಸಿಕ್ಕಿರೋದು ಕ್ಯಾನಡಾ ಕಂಪ್ನಿಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಹೌದು ರೋಹಿಣಿ,
ಕೆನಡಾದ ಬೆಸ್ಟ್ ಕಂಪ್ನಿ ನನ್ನ ರೆಸ್ಯೂಮ್ನ ಓಕೆ ಮಾಡಿದೆ ಅಂತ ಮನೋಜ್ ಹೇಳ್ತಾನೆ. ಅಂದ್ರೆ ನೀನೀಗ ಕೆಲಸ ಮಾಡ್ಬೇಕು ಅಂದ್ರೆ ಆ ದೇಶಕ್ಕೆ ಹೋಗ್ಬೇಕೇನಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೂನಪ್ಪ, ನಾನು ಕೆನಡಾಕ್ ಶಿಫ್ಟ್ ಆಗ್ಲೇಬೇಕು ಅಂತ ಮನೋಜ್ ಹೇಳ್ತಾನೆ. ಆಯ್ತು ಬಿಡು, ಒಳ್ಳೇದೇ ಆಯ್ತಲ್ಲ, ಸಂತೋಷ ಅಲ್ವೇನಪ್ಪ. ಏ ಶಾಂತಿ, ಮಜ್ಗೆ ಹುಳಿನೇ ತಟ್ಟೆಲಿರ್ಬೇಕಾದ್ರೆ ಇತ್ಲಲ್ಲಿ ಬೂದ್ ಗುಂಬ್ಳುಕ ಇಲ್ಲ ಅಂತ ಯಾರಾದ್ರೂ ಅಳ್ತಾರೇನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ ಹಾಗಲ್ಲ ರೀ, ಮನೋಜ ಹುಡ್ತಾಗಿಂದ ಒಂದು ದಿನಾನು ನನ್ನನ್ನು ಬಿಟ್ಟಿರ್ಲಿಲ್ಲ, ಈಗ ಹೇಗಿರ್ತಾನೆ ಅಂತ ಶಾಂತಿ ಮತ್ತೆ ಅಳ್ತಿರ್ತಾಳೆ. ಓಡೋದಾಗ 1 ತಿಂಗ್ಳು ಇದೆಯಲ್ಲ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಆಗ ನನ್ ಮನ್ಸಿಗಾಗಿದ್ ನೋವು ನನಗ್ ಮಾತ್ರನೇ ಗೊತ್ತು. ಮನೋಜ, ನಿನ್ಗೆ ಕೆಲ್ಸ ಬೇಕೇನೋ ಅಂತ ಶಾಂತಿ ಕೇಳ್ತಾಳೆ. ಅಮ್ಮ, ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಸಿಕ್ಕಿರೋ ಪ್ರತಿಫಲಮ ಇದು. ಅದು ಅಲ್ಲದೆ ನನ್ನ ಟ್ಯಾಲೆಂಟ್ಗೆ ಸೂಟ್ ಆಗೋ ಕೆಲ್ಸ ಇದು. ಇದನ್ನ ಹೆಂಗಮ್ಮ ಬಿಡ್ಲಿ ಅಂತ ಮನೋಜ್ ಹೇಳ್ತಾನೆ. ಹಾಗಂತ ಊರ್ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ನೀನಲ್ಲೋಗಿ ಹೇಗಿರ್ತೀಯೋ ಮನೋಜ ಅಂತ ಶಾಂತಿ ಅಳ್ತಿರ್ತಾಳೆ. ಅದ್ರಲ್ಲೇನೈತೆ, ಪುಷ್ಪಕ ವಿಮಾನ ಭಾಷೆ ಹೆಂಗೋ ಅಡ್ಜಸ್ಟ್ ಆಯ್ತದೆ ಬಿಡು ಅಂತ ಸೂರ್ಯ ಹೇಳ್ತಾನೆ. ಅತ್ತೆ, ಅಲ್ಲೂ ಇಂಗ್ಲಿಷೇ ಮಾತಾಡೋದು ಅಂತ ರೋಹಿಣಿ ಹೇಳ್ತಾಳೆ. ಹೌದಾ, ಆದ್ರೂ ಅಲ್ಲಿ ತುಂಬಾ ಚಳಿ ಅಂತ ಕೇಳ್ಪಟ್ನಲ್ಲೋ ಅಂತ ಶಾಂತಿ ಹೇಳ್ತಾಳೆ. ಹೌದು ಅಮ್ಮ, ಕೆಲವೊಂದ್ಸಲ -ಡಿಗ್ರಿಗೂ ಹೊರಟೋಗುತ್ತೆ ಅಂತ ಮನೋಜ್ ಹೇಳ್ತಾನೆ. ಮನೋಜ, ಆ ಚಳಿನಲ್ಲಿ ನೀನ್ ಹೇಗೋ ಇರ್ತೀಯ ಅಮ್ಮ, ನನಗ್ ಚಳಿ ಆಗ್ತಿದೆ ಅಂತ ನೀನ್ ಫೋನ್ ಮಾಡಿದ್ರೆ ನಾನು ಹೇಗೋ ಸ್ವೆಟರ್ ಕಳಿಸ್ಲಿ ಅಂತ ಶಾಂತಿ ಹೇಳ್ತಾಳೆ. ಓ ಸಕ್ರೆ, ತಮ್ಗೂ ಅಲ್ಲಿಗೆ ಹೋಗಕ್ ಆಸೆ ಆಗ್ತಿದೆ ಅಂತ ಹೇಳ್ಬಿಡು ಡೈರೆಕ್ಟ್ ಆಗಿ, ಅದನ್ನ ಯಾಕೆ ಸುತ್ತಾಡ್ಕೊಂಡ್ ಬರ್ತಾ ಇದೀಯಾ ಅಂತ ಸೂರ್ಯ ಹೇಳ್ತಾನೆ. ಹೌದಾ ಶಾಂತಮ್ನವ್ರೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ರೀ, ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೇಗ್ರಿ ಹೋಗ್ಲಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಮತ್ತೆ ದಿನ ಜಗಳಾಡೋದಿಕ್ಕೆ ಸುತ್ತ ಜನ ಇರ್ಬೇಕು ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ. ಮನೋಜ, ಅಮ್ಮನ್ನ ಬಿಟ್ಟು ಅಷ್ಟು ದೂರ ನಿನ್ ಕೆಲ್ಸಕ್ಕೆ ಹೋಗ್ತೀಯೇನೋಪ್ಪ ಅಂತ ಶಾಂತಿ ಕೇಳ್ತಾಳೆ. ಅಮ್ಮ, ಅಷ್ಟು ಒಳ್ಳೆ ಕೆಲ್ಸ ಬಿಟ್ಟಿರೋಕ್ಕಾಗಲ್ಲ ಅಂತ ಮನೋಜ್ ಹೇಳ್ತಾನೆ. ನಿಂಗೆ ರಜಾ ಸಿಕ್ತಾಗೆಲ್ಲ ಈ ಅಮ್ಮನ್ನ ನೋಡೋದಕ್ಕೆ ಓಡೋಡ್ ಬರ್ಬೇಕು ಆಯ್ತಾ ಅಂತ ಶಾಂತಿ ಹೇಳ್ತಾಳೆ. ಹೂನಮ್ಮ, ಬರ್ತೀನಿ ಅಂತ ಮನೋಜ್ ಹೇಳ್ತಾನೆ. ಅಲ್ಲಿಗೆ ಹೋದ್ಮೇಲೆ ಹೊರಗಡೆ ಎಲ್ಲ ಊಟ ಮಾಡಬಾರ್ದು, ದಿನ ಮನೇಲೆ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಬೇಕು, ಸರಿನಾ ಅಂತ ಶಾಂತಿ ಹೇಳ್ತಾಳೆ. ಅಡ್ಗೆ ಮಾಡ್ಕೊಂಡ್ ಮೇಲೆ ಹೊರಗ್ ತಿನ್ಬೇಕು, ಹಂಗಿರುತ್ತೆ ಸ್ವಾದ ಅಂತ ಸೂರ್ಯ ಹೇಳ್ತಾನೆ. ನೋಡು, ಹಾಗೆ ವಾರಕ್ಕೊಂದ್ಸಲ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು ಅಂತ ಶಾಂತಿ ಹೇಳ್ತಾಳೆ. ಅಯ್ಯಯ್ಯಯ್ಯೋ, ಚಳಿ ಅಂತೀಯ, ಎಣ್ಣೆ ಸ್ನಾನ ಅಂತೀಯ, ಏನ್ ನಿನ್ ಲೀಲಾಜಾಲ ಇದು ಅಂತ ಸೂರ್ಯ ಕೇಳ್ತಾನೆ. ನೀನ್ ಸುಮ್ನಿರೋ, ನನ್ ಮಗುನ್ ಬಿಟ್ಟು ಹೇಗಿರ್ಲಿ ಅಂತ ನನಗ್ ಗೊತ್ತಾಗ್ತಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಮನೋಜ್, ಯಾವಾಗ ಜಾಯ್ನ್ ಆಗ್ಬೇಕು? ವೀಸಾ ಬರೋದಿಕ್ ಅಟ್ಲೀಸ್ಟ್ 1 ವಾರ ಆದ್ರೂ ಆಗುತ್ತಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಹೌದು ರೋಹಿಣಿ, ಕೆಲ್ಸ ಸಿಕ್ಬಿಟ್ರೆ 1 ವೀಕಲ್ ಬಂದ್ಬಿಡುತ್ತೆ ಅಂತ ಮನೋಜ್ ಹೇಳ್ತಾನೆ. ಅದನ್ನ ಕೇಳಿ ಎಲ್ರೂ ಶಾಕ್ ಆಗ್ತಾರೆ. ಸಿಕ್ಬಿಟ್ರೇನಾ ಮವ, ಕೆಲ್ಸ ಸಿಕ್ಕಿದೆ ಅಂತ ತಾನೇ ಇವ್ರು ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ. ಆಲ್ಮೋಸ್ಟ್ ಸಿಕ್ಕಾಗಿದ್ಯಪ್ಪ ಅಂತ ಮನೋಜ್ ಹೇಳ್ತಾನೆ. ಏಯ್, ಯಾಕೋ ಸುಮ್ನೆ ಕನ್ಫ್ಯೂಸ್ ಮಾಡ್ತಾ ಇದೀಯ ಎಲ್ಲಾರ್ನೂ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಕನ್ಫ್ಯೂಸ್ ಏನಿಲ್ಲಪ್ಪ, ಏಜೆನ್ಸಿ ಓಕೆ ಮಾಡಿದ್ರೆ ತಕ್ಷಣ ನಾಳೆನೆ ಜಾಯಿನ್ ಆಗ್ಬೇಕು ಅಂತ ಮನೋಜ್ ಹೇಳ್ತಾನೆ. ಮತ್ತೇನೋ ಸಮಸ್ಯೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. 14 ಲಕ್ಷ ಕಟ್ಬಿಟ್ರೆ ಆ ಜಾಬ್ ನನ್ಗೆ ಕನ್ಫರ್ಮ್ ಆಗ್ಬಿಡುತ್ತೆ ಅಂತ ಮನೋಜ್ ಹೇಳ್ತಾನೆ. ಅದನ್ನ ಕೇಳಿ ಮನೆಯವರೆಲ್ಲರೂ ಶಾಕ್ ಆಗೋಗ್ತಾರೆ. ಲೇ ಪೆಂಗ್ಯಾ, ಇದಕ್ಕೆನಾ ಅಮ್ಮ ಮಗ ಸೇರ್ಕೊಂಡು ಎಮೋಷನಲ್ ಆಗಿ ಡ್ರಾಮಾ ಮಾಡಿದ್ದು, ಎಮೋಷನಲ್ ಆಗಿ ಅಂತ ಸೂರ್ಯ ಹೇಳ್ತಾನೆ. ಏಯ್ ಶಾಂತಿ ಅಂತ ರಂಗನಾಥ್ ಅವ್ರು ಏನೋ ಹೇಳೋಕ್ ಬರ್ತಾರೆ. ಆಗ ಅಪೌ, ರಜಾ ಸಿಕ್ತಾಗ ಮನೆಗ್ ಬಾ, ಆಚೆ ಎಲ್ಲೂ ತಿನ್ಬೇಡ, ಚಳಿ ಇರುತ್ತೆ, ಎಣ್ಣೆ ಹಾಕೋ, ಎಣ್ಣೆ ಇರೋ ಪದಾರ್ಥ ತಿನ್ಬೇಡ, ಏನು ಅಬಾಬಾಬಾ ಸಿನಿಮಾನೇ ತೋರಿಸ್ಬಿಟ್ರು ಅಂತ ಸೂರ್ಯ ಹೇಳ್ತಾನೆ. ಅವನು ಹೇಳ್ದಾಗೆ 14 ಲಕ್ಷ ಕಟ್ಟಿದ್ರೆ ಖಂಡಿತ ಕೆಲ್ಸ ಕೊಡ್ತಾರೆ ಅಂತ ಶಾಂತಿ ಹೇಳ್ತಾಳೆ. 14 ಲಕ್ಷ ಕೊಟ್ರೆ ಕೆಲ್ಸ ಸಿಗುತ್ತೆ ಸರಿ, ಆದ್ರೆ ಈಗ ಆ 14 ಲಕ್ಷ ಎಲ್ ಸಿಗುತ್ತೆ ಅಂತ ಸೂರ್ಯ ಕೇಳ್ತಾನೆ. ಆಗ ರಂಗನಾಥ್ ಅವರು ನಗ್ತಿರ್ತಾರೆ. ಮಾವ, ಬಿಸ್ನೀರ್ ಬೇಕು ಅಂತ ಕೇಳಿದ್ರಿ, ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ. ನನಗ್ ಬೇಡಮ್ಮ, ಕೆನಡಾಗ್ ಹೋಗೋನು ಕೊಡು, ಅಲ್ಲಿ ತುಂಬಾ ಚಳಿ ಅಂತೆ, ಇಲ್ಲಿಂದನೇ ಬಿಸಿ ಮಾಡ್ಕೊಂಡು ತಗೊಂಡೋಗ್ಲಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ಪೌಡ್ರಮ್ಮ, ಕೇಳಿಸ್ಕೊಂಡ್ಯಾ, 14 ಲಕ್ಷ ಕೊಡ್ಬೇಕಂತೆ, 14 ಲಕ್ಷ. ಇವ್ರ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ಅರ್ಥ ಮಾಡ್ಕೊಂಡು ಹುಷಾರಾಗಿರೋ. ಅಪ್ಪಯ್ಯ ಅಂತ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ನಂತರ ರೋಹಿಣಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಸಂಚಿಕೆಯ ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.